ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ರೂಟೀನ್ ಬೆಳಗ್ಗೆ ತಿಂಡಿಗೆ ಏನು ಮಾಡಿದೆ ಹಾಗೆ ಏನೆಲ್ಲ ಕೆಲಸವನ್ನು ಮಾಡಿದ್ದೀನಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಶೇರ್ ಮಾಡಿದ್ದೀನಿ. ನೋಡೋಣ ಬನ್ನಿ. ಇವತ್ತು ಬೆಳಗ್ಗೆ ತಿಂಡಿಗೆ ತೆಳ್ಳವು ಮತ್ತು ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿದ್ದೀನಿ. ಮಾವಿನ ಹಣ್ಣಿನ ರಸಾಯನವನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಇವತ್ತು ನಾನು ಹಾಲನ್ನು ಬಳಸಿಕೊಂಡು ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದಲ್ವಾ, ಕಲರ್ಫುಲ್ ಮಾವಿನ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಲು, ಸಕ್ಕರೆ, ಏಲಕ್ಕಿ ಪೌಡ್ರ್, ಚಿಟಿಕೆ ಉಪ್ಪು, ಕಟ್ ಮಾಡಿರೋ ಮಾವಿನ ಹಣ್ಣಿನ ಪೀಸ್ಗಳು. ತುಂಬ ಈಸಿಯಾಗಿ ಮಾಡುವಂಥ ಈ ರಸಾಯನವನ್ನು ಯಾರು ಬೇಕಾದರೂ ಪಟಕ್ಕನೆ ಮಾಡ್ಬೋದು. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಮಾವಿನ ಹಣ್ಣಿನ ರಸಾಯನ. ಮತ್ತೊಂದು ಪಾತ್ರೆಗೆ ಕಟ್ ಮಾಡಿರೋ ಪೀಸನ್ನು ಹಾಕಿದೆ, ಸಕ್ಕರೆಯನ್ನು ಕೂಡ ಹಾಕಿದೆ. ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ, ಬೆಲ್ಲ ಬೇಕಾದರೂ ಹಾಕ್ಬೋದು. ಹಾಲನ್ನು ಕೂಡ ಹಾಕಾಯಿತು. ಏಲಕ್ಕಿ ಪೌಡರ್, ಕಟ್ ಮಾಡಿರೋ ಹಣ್ಣಿನ ಪೀಸಿಗೆ ಹಾಗೆ ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಸೌಳಾಗತ್ತೆ ಅಂದ್ಕೊಂಡು ಸ್ವಲ್ಪ ಸಾಕು, ಮತ್ತೆ ಬೇಕು ಅಂತೇನಿಲ್ಲ, ಹಾಕ್ಕೊಂಡ್ರೆ ಹಾಕ್ಕೋಬೋದು ಉಪ್ಪು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಲ್ಲಿಕಾ ಮಾವಿನ ಹಣ್ಣಂತೂ ಹುಳಿ ಹೇಳೋದೇ ಇರೋದಿಲ್ಲ, ತುಂಬ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆರಾಮ್ಸೆ ಎಲ್ಲರೂ ಕೂಡ ಮಾಡ್ಬೋದು. ಮಾವಿನ ಹಣ್ಣಿನ ರಸಾಯನ ದೋಸೆ ಜೊತೆಗೆ ರೆಡಿಯಾಗಿ ಬಿಡ್ತು. ಇನ್ನೇನು ದೋಸೆಯನ್ನು ತೆಳ್ಳವನ್ನು ಮಾಡ್ತೀನಿ. ಬೌಲಿಗೆ ಹಾಕಿಟ್ಟೆ. ಹಾಗೆ ತೆಳ್ಳವನ್ನು ಇರಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪವನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈ ಮಾವಿನ ಹಣ್ಣಿನ ರಸಾಯನಕ್ಕೆ ತುಪ್ಪವನ್ನು ಕೂಡ ಹಾಕ್ಕೊಳ್ತಾರೆ. ತಿಂಡಿಗಂತೂ ಎಲ್ಲವೂ ರೆಡಿ ಆಯಿತು. ತೆಳ್ಳವು ದೋಸೆಯನ್ನು ಎರಿಲಿಕ್ಕೆ ರೆಡಿ ಮಾಡಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಬಂಡಿ ಕಾದಿತ್ತು. ನೋಡಿ, ತೆಳ್ಳವನ್ನು ಎರಿತಾ ಇದ್ದೀನಿ. 3 ತೆಳ್ಳವು ಆದಮೇಲೆ ನಮ್ಮ ಮನೆಯವ್ರನ್ನ ತಿಂಡಿಗೆ ಕರಿತೀನಿ, ಮನೆಯವ್ರನ್ನ ಮತ್ತು ಮಾವನವ್ರನ್ನ. ಯಾಕೆಂದರೆ ತುಂಬ ತೆಳ್ಳಗಾಗಿರುತ್ತೆ. ಅಡ್ವಾನ್ಸಾಗಿ 3 ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಎರ್ಕೊಂಡಿರ್ತೀನಿ. ಇನ್ನೇನು ಎಲ್ಲವೂ ಕೂಡ ರೆಡಿಯಾಗಿದೆ ಅಲ್ವಾ. ತುಪ್ಪನೂ ಕೂಡ ಇದೆ, ರಸಾಯನವೂ ಇದೆ. ಬಿಸಿ ಬಿಸಿ ತೆಳ್ಳವು ರೆಡಿ ಆಗ್ತಾಯಿದೆ. ತುಂಬ ಕ್ರಿಸ್ಪಿಯಾಗಿ ತೆಳ್ಳವನ್ನು ಮಾಡ್ಬೋದು, ಬೇಕಾದರೆ ಸಾಫ್ಟಾಗಿ ಕೂಡ ಮಾಡ್ಬೋದು. ನಾನಿವತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಮಾಡಿದ್ದೀನಿ. ಯಾಕೆಂದರೆ ರಸಾಯನದ ಜೊತೆ ಈ ರೀತಿಯಾಗಿ ತುಂಬ ಗರಿಗರಿಯಾಗಿ ತೆಳ್ಳವು ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ತೆಳ್ಳವು ರಸಾಯನ 1 ತೆಳ್ಳವು ತಿನ್ನೋರು, 2 ತಿನ್ನೋರು, 5 6 ಆರಾಮ್ಸೆ ತಿನ್ಬೋದು. ತಿಂತಾಯಿದ್ರೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಈ ರಸಾಯನ, ಈ ರೀತಿಯ ನಾನು ಮಾಡುವಂತಹ ತೆಳ್ಳವು ಎಲ್ರಿಗೂ ಇಷ್ಟ ಆಗತ್ತೆ. ಕಾಣಿಸ್ತಾ ಇದಲ್ವ, ಅತ್ಯಂತ ರುಚಿಯಾದ ಮಾವಿನ ಹಣ್ಣಿನ ರಸಾಯನ, ಅದರ ಜೊತೆಗೆ ತೆಳ್ಳವು ರೆಡಿ ಆಯಿತು. ಈಗ ನಾನು ನಮ್ಮ ಮನೆಯವರಿಗೆ ಕೊಡ್ತೀನಿ, ಹಾಗೆ ಮಾವನವರು ಕೂಡ ಕರಿತೀನಿ ಅವರನ್ನು. ನೀವು ಕೂಡ ಬನ್ನಿ, ಟ್ರೈ ಮಾಡಿ.
ಬೆಳಿಗ್ಗೆ ತಿಂಡಿ ಸಂತೆ ಮುಗೀತು. ಡೈನಿಂಗ್ ಟೇಬಲ್ನ ಒರೆಸ್ಕೊಂಡು ಆಯಿತು. ಈಗ ನಾನೇನು ಮಾಡ್ತೀನಿ ಅಂದರೆ ನೆಲವನ್ನು ಗುಡಿಸಿ ಒರೆಸಿ ಮಾಡಬೇಕು. ಡೈಲಿ ರೂಟೀನು, ಆದರೆ ಇವತ್ತು ಮಾತ್ರ ವಿಡಿಯೋವನ್ನು ಮಾಡಿದ್ದೀನಿ. ಯಾಕೋ ಮಾಡೋಣ ಅಂತ ಅನ್ನಿಸ್ತು. ಇಲ್ಲಿ ನೋಡಿದರೆ ಕಸ ಅಂತೂ ಕಾಣಲ್ಲ ಓಡಾಡ್ತಾ ಇದ್ದರೆ. ಆ ಗುಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಕಸ ಎಷ್ಟಿರುತ್ತೆ ಅನ್ನೋದು. ಮೂಲೆಯಲ್ಲಿ ಕಸ ಹೋಗಿರುತ್ತೆ. ನಾವು ಹೊರಗಡೆಯಿಂದ ಬಂದಿರ್ತೇವಲ್ಲ, ಕಾಲಿನ ಧೂಳೇ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಡೈಲಿ ಕ್ಲೀನಾಗಿ ಗುಡಿಸಿ ಒರೆಸಿ ಮಾಡಿದರೆ ಮಾತ್ರ ಮನೆ ಕ್ಲೀನಾಗಿ ಇರುತ್ತೆ. ಸ್ವಲ್ಪ ಇದೆಲ್ಲ ಧೂಳಾಗಿತ್ತು. ಫ್ಲವರ್ ಪಾಟ್ ಎಲ್ಲವನ್ನು ಒರೆಸಿದೆ. ನೋಡಿ, ಈ ಕಡೆ ಕಾಣ್ತಾ ಇರೋದು ಇದು ನ್ಯಾಚುರಲ್ ಗಿಡ. ಜಸ್ಟ್ ಬಾಟ್ಲಲ್ಲಿ ನೀರು ಹಾಕಿಟ್ರೆ ಸಾಕು, ಚೆನ್ನಾಗಿ ಬೆಳೀತಾ ಇರುತ್ತೆ. 15 ದಿವಸಕ್ಕೊಂದ್ಸಲಿ ನೀರನ್ನು ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಟಿ ವಿ ಸ್ಟ್ಯಾಂಡು ಎಲ್ಲ ಕಡೆ ಒರೆಸಿ ಆಯಿತು. ಕ್ಲೀನಾಗಿ ಒರೆಸಿದ್ದೀನಿ. ಒಂದು ರೌಂಡು ಸುಮಾರು ಕೆಲಸಗಳು ಮುಗಿತು. ನೋಡಿ, ಎಲ್ಲ ಕಡೆ ಕ್ಲೀನಾಗಿ ಒರೆಸಿದೆ. ಡೈಲಿ ಸಾಮಾನ್ಯವಾಗಿ ಕಿಟಕಿ ಸೈಡು ಎಲ್ಲ ಕಡೆ ಒರೆಸಲೇಬೇಕು. ಯಾಕೆ ಅಂತಂದರೆ ಧೂಳು ಬೇಗ ಆಗಿಬಿಡುತ್ತೆ. ನಮ್ಮ ಮನೆ ಅಂತೂ ರೋಡ್ ಸೈಡಲ್ಲಿ ಇದ್ದಿದ್ದಕ್ಕಾಗಿ, ಬೇರೆ ಮಣ್ಣು ರೋಡು, ತುಂಬ ವೆಹಿಕಲ್ ಓಡಾಡೋದಂತೂ ಜಾಸ್ತಿ, ಧೂಳಾಗ್ಬಿಡುತ್ತೆ. ಹಾಗಾಗಿ ಡೈಲಿ ಒರೆಸಲೇಬೇಕು, ಇಲ್ಲಾಂದರೆ ಕ್ಲೀನ್ ಅಂತೂ ಇರಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಅಷ್ಟೇ ಹೊತ್ತಿಗೆ ಒಂದು ಆಕಳು ಡೈಲಿ ಬರುತ್ತೆ. ಇದು ಸಾಮಾನ್ಯವಾಗಿ 2 ಬಾಳೆಹಣ್ಣನ್ನು ಕೊಟ್ಟು ಕಳಿಸಿದ್ದೀನಿ. ತುಂಬ ನೋಡಿ, ಉದ್ದದಾದ ಕೋಡಿದೆ, ತುಂಬ ಚೆನ್ನಾಗಿದೆ. ಎದುರುಗಡೆ ಮಾತ್ರ ವಿಡಿಯೋ ಕಾಣ್ತಾ ಇದೆ, ಎಲ್ಲ ಕಡೆ ಅದರದ್ದು ವಿಡಿಯೋ ಇಲ್ಲ. ಹಾಗೆ 3 ಆಕಳು ಕರುಗಳು ಕೂಡ ಬಂದವು. ಇನ್ನೇ ಉಳಿದಿರೋ ಅನ್ನ ಮತ್ತು ಮಾವಿನ ಸಿಪ್ಪೆ ಎಲ್ಲವನ್ನು ಕೊಟ್ಟು ಕಳಿಸಿದ್ದೀನಿ. ಹೋಗಲ್ಲ, ಮತ್ತೆ ಬೇಕು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಬಾಳೆಹಣ್ಣು ಕೂಡ ಕೊಟ್ಟೆ. ಇನ್ನೂ ತುಂಬ ಕೆಲಸ ಇದೆ ಮನೆ ಒಳಗಡೆ ಅಂತ ಮತ್ತೆ ಒಳಗಡೆ ಬಂದಿದ್ದೀನಿ. ಇನ್ನು ಪಾತ್ರೆ ತೊಳೆಯೋದು ಬಾಕಿ ಇದೆ, ಪಾತ್ರೆಯನ್ನು ಕೂಡ ತೊಳಿತೀನಿ.